ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಚೇತನ್ ಟೆಕ್ ಫಾರ್ಮ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋ ಬಂದ್ಬಿಟ್ಟು ಕುರಿ ಸಾಕಾಣಿಕೆ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ಲಾಸ್ಟ್ ಬ್ಯಾಚ್ನಲ್ಲಿ ಎಷ್ಟು ಲಾಭ ಮಾಡಿದ್ದಾರೆ ಮತ್ತು ಯಾವ ರೀತಿಯಾದ ಡಿಸೀಸ್ನ ಅವ್ರು ಫೇಸ್ ಮಾಡಿದ್ದಾರೆ, ಮತ್ತು ಕಂಪ್ಲೀಟ್ಲಿ ಫೀಡ್ ಯಾವ ರೀತಿಯಾದ ಯೂಸ್ ಮಾಡ್ತಿದ್ದಾರೆ, ಎಲ್ಲ ರೀತಿಯಾದ ಡೀಟೇಲ್ಸ್ ಕ್ವಶನ್ಸ್ನ ನಾನು ಕೇಳಿದ್ದೀನಿ. ಮತ್ತು IT ಜಾಬ್ ಜೊತೆ ಎಷ್ಟು ಅವರ್ಸ್ ಆಫ್ ವರ್ಕ್ ಇರುತ್ತೆ, ಈ ರೀತಿಯಾದ ಕಂಪ್ಲೀಟ್ ಕ್ವಶನ್ಸ್ನ ಅವ್ರ ಹತ್ರ ಕೇಳಿ ನಿಮ್ಮ ಮುಂದೆ ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದಾಗೆ ಕೊನೆ ತನಕ ನೋಡಿ, ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಬ್ರೋ, ಈಗ ಬ್ಯಾಚ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು. ನನಗೆ ಸ್ವಲ್ಪ ಡೌಟ್ಸ್ ಇದೆ. ಈ ಬ್ಯಾಚ್ ಎಲ್ಲಿ ತಂದ್ರಿ? ಓಕೆ. ಮತ್ತೆ ಈ ಬ್ಯಾಚಲ್ಲಿ ಏನಾದರೂ ಡಿಸ್ಅಡ್ವಾಂಟೇಜ್ ಕಾಣಿಸ್ತಾ, ಮತ್ತು ಎಷ್ಟು ಕಾಸ್ಟ್ ಆಯಿತು? ಓಕೆ. ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್ ತಂದಾಗ ಮರಿನ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರಿ, ಈ ಕಂಪ್ಲೀಟ್ ವಿವರಗಳನ್ನ ನಾವು ತಿಳಿಸೋಣ. ಚೇತನ್, ನಾನು ಬಂದ್ಬಿಟ್ಟು ಇದನ್ನ ಕುಂಕುಂಪಲ್ಲಿಯಲ್ಲಿ ತಂದೆ. ಇದು ಆಕ್ಚುಲಿ 5th ಬ್ಯಾಚ್. ಸೊ ಎಷ್ಟು ದೂರ ಆಗ್ಬೋದು ಬ್ರೋ? ಇಲ್ಲಿ ನಮ್ಗೆ 300 ಕಿಲೋಮೀಟರ್ಸ್ ಆಗುತ್ತೆ. ಅಪ್ ಅಂಡ್ ಡೌನ್ 600 ಕಿಲೋಮೀಟರ್ಸ್. ಸೊ ಟ್ರಾನ್ಸ್ಪೋರ್ಟ್ ಎಲ್ಲ ಅವೈಲೇಬಲ್ ಇದೆ? ಹೌದೌದು. 150 ರುಪೀಸ್ ತಗೊಂತಾರೆ ಒಂದು ಮರಿಗೆ. ಆಕ್ಚುಲಿ ಇದನ್ನ ನಾವು ತಗೋಬರೋದಕ್ಕೆ ಇಲ್ಲಿಗೆ ನಾವು ಕುಂಕುಂಪಲ್ಲಿಂದ ಡೈರೆಕ್ಟ್ ಇಲ್ಲಿ ನಮ್ಮ ಕಡೆನೆ ವೆಹಿಕಲ್ಸ್ ಎಲ್ಲ ಅವೈಲಬಿಲಿಟಿ ಇದೆ. ನಾವು ಅವ್ರ ಜೊತೆನೆ ಹೋಗಿ ತಗೋಬರ್ತೀವಿ. ಇದು ನನಗೆ ಮರಿ ಬಂದ್ಬಿಟ್ಟು ನನಗೆ 9500 ರುಪೀಸ್, ಅಂದರೆ 9500 ರೂಪಾಯಿ ಬಿದ್ದಿದೆ ಡೈರೆಕ್ಟ್ ಅಲ್ಲೇ ಮಾರ್ಕೆಟಲ್ಲಿ. ನಾನು ಈ ಬ್ಯಾಚ್ ತಂದುಬಿಟ್ಟು ಅವಾಗೆ ಒಂದು 15 ದಿವಸ ಆಗಿದೆ. ಆಲ್ರೆಡಿ ಇದು ನಾನು ಡೈರೆಕ್ಟು ಮಾರ್ಕೆಟಲ್ಲಿ ರೈತರ ಹತ್ರ, ಯಾರು ಮಿಡ್ಲ್ ಮ್ಯಾನ್ ಏನು ಬ್ರೋಕರ್ ಇಲ್ಲದೆ ತೊಗೊಂಡಿದ್ದೀನಿ. ಆಲ್ರೆಡಿ ಅವ್ರ ಹತ್ರ ನಾನು ಕೇಳಿದ್ದೀನಿ, ಏನಾದ್ರು ವ್ಯಾಕ್ಸಿನೇಷನ್ ಏನಾದ್ರು ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಅವ್ರು ಹೇಳಿದ್ರು ಆ್ಯಕ್ಚುಲಿ ಅವಾಗ PPR ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದರಿಂದ ನಾನು ಡೈರೆಕ್ಟ್ ನಂಗೆ ಮೇಂಟೆನೆನ್ಸ್ ಫ್ರೀ ಇರಲಿ ಅಂತ ತೊಗೊಬಂದಿದ್ದೀನಿ. TTHS ಆಗಿದೆ. ನೆಕ್ಸ್ಟ್ ಏನಾದ್ರು ಶೀಪ್ ಪಾಕ್ಸ್ ಅಂತ ಏನಾದ್ರು ಬರುತ್ತೆ, ಈ ಸಮ್ಮರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಸೊ ಶೀಪ್ ಪಾಕ್ಸ್ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಬೇಕಾಗುತ್ತೆ. ನಾನು ಇದನ್ನ ಬಕ್ರೀದ್ ಟಾರ್ಗೆಟ್ ಇರೋದ್ರಿಂದ 2 ತಿಂಗಳೊಳಗಡೆ ಇನ್ನು ಎಕ್ಸ್ಟ್ರಾ ಏನು ವ್ಯಾಕ್ಸಿನೇಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅದು ನೀವು ಜಸ್ಟ್ 2 months. ಹೌದೌದು, 2 months ಆಕ್ಚುಲಿ ಬಕ್ರೀದ್ಗೋಸ್ಕರನೇ ಡೈರೆಕ್ಟ್ ಟಾರ್ಗೆಟ್ ಮಾಡಿ ತಂದಿರೋದು. ಅಂಡ್ ಒನ್ ಡೌಟ್ ಬ್ರೋ, ಲಾಸ್ಟ್ ಬ್ಯಾಚ್ ಮಾಡಿದಿರಲ್ಲ, ಅಲ್ಲಿ ಏನಾದ್ರು ಲಾಭ ಸಿಕ್ತಾ ಇಲ್ಲ ನಷ್ಟ ಸಿಕ್ತಾ? ಆಕ್ಚುಲಿ ನಾನು ತಂದಿದ್ದು ಲಾಸ್ಟ್ ಬ್ಯಾಚ್ ಬಂದ್ಬಿಟ್ಟು 6000 ರುಪೀಸ್ ಹಂಗೆ ತಂದಿದ್ದೆ. 8,500 ರೂಪಾಯಿ ಹಂಗೆ ಮಾಡಿದ್ದೀನಿ. ಆಕ್ಚುಲಿ ನನ್ಗೆ 2,500 ಸಿಕ್ಕಿದೆ. ನನಗೆ ಖರ್ಚು ಬಂದ್ಬಿಟ್ಟು ಒಂದು 1,200 ರೂಪಾಯಿ ಹಂಗೆ ಹೋಗಿದೆ. 1,300 ರೂಪಾಯಿ ಮಿಕ್ಕಿದೆ. ಒಂದು 50,000 ರೂಪಾಯಿ ಪ್ರಾಫಿಟ್ ಮಾಡಿದ್ದೀನಿ. ಅಂಡ್ ಮೋರ್ ಓವರ್ ನೀವು ಯಾವುದೇ ರೀತಿಯಾದ ಲೇಬರ್ ಮೇಲೆ ಡಿಪೆಂಡ್ ಆಗ್ತಿಲ್ಲ? ಇಲ್ಲ ಚೇತನ್, ಇಲ್ಲಿ ಓನರೇ ಲೇಬರ್ ಆಗಿರ್ಬೇಕು. 50,000 ರುಪೀಸ್ ಅಲ್ಲಿ ನೀನ್ ಲೇಬರ್ ಇಟ್ಕೊಂಡ್ರೆ ನಿನ್ಗೇನು ವರ್ಕೌಟ್ ಆಗಲ್ಲ. ಸೊ ನಾವೇ ಮೇಂಟೈನ್ ಮಾಡ್ಬೋದು, ನೋ ಇಶ್ಯೂ, ಏನು ಪ್ರಾಬ್ಲಮ್ ಇರಲ್ಲ. ಡೈಲಿ 1 hour ನೀವು ಸ್ವಲ್ಪ ಕಷ್ಟ ಬಿದ್ದರೆ ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೋಬಹುದು. ಸೊ ನೀವು ವ್ಯೂವರ್ಸ್ ಕೇಳ್ತಾ ಇದ್ದೀರಾ, ಲೇಬರ್ ಮೇಲೆ ಡಿಪೆಂಡ್ ಆದ್ರೆ ಜಾಸ್ತಿ ಪ್ರಾಬ್ಲಮ್ ಇದೆ ಅಂತ. ಅದು ಡಿಫ್ರೆಂಟ್ ಇರ್ಬೋದು. ಇನ್ನೊಂದು ಲೇಬರ್ನ ನೀವು ಇಟ್ಕೊಬಿಟ್ರೆ ಅವ್ರು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಾಕ್ಸಿನೇಷನ್ ಎಲ್ಲ ಕರೆಕ್ಟಾಗಿ ಟೈಮ್ ಟು ಟೈಮ್ ಕೊಡಬೇಕಾಗುತ್ತೆ. ಸೊ ನಾವು ನೋಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ನಾವೇ ಮಾಡಿಕೊಂಡ್ರೆ ಒಳ್ಳೆ ಇದಾಗುತ್ತೆ. ಓಕೆ. ಈಗ ಸೆಕೆಂಡ್ ಬ್ರೋ, ಫೀಡ್ ಮೇಜರ್ಲಿ ನಾವು, ಬಿಕಾಸ್ ಇದು ತರೋದೊಂದೇ ಅಲ್ಲ, ಅದಕ್ಕೆ ಫೀಡ್ ನಾವು ಹಾಕ್ಲೇಬೇಕು. ಆ ಫೀಡ್ ನ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ? ವಾಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಡ್ಸ್ ನ ಯೂಸ್ ಮಾಡ್ತಿರ್ಬೋದು ಮೇ ಬಿ ನೀವು. ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಫೀಡ್ಸ್ ನ ಯೂಸ್ ಮಾಡ್ತಿದ್ದೀರಾ? ಹೌದು ಚೇತನ್, ನಾವು ಪರ್ ಡೇ 2 ಟೈಮ್ಸ್ ಬಂದ್ಬಿಟ್ಟು ಸಪ್ಲಿಮೆಂಟ್ರೀಸ್ ಕೊಡ್ತೀವಿ. ಅಂದ್ರೆ ಮುಸ್ಕಿನ್ ಜೋಳ, ಸ್ನೇಹ ಗೋಲ್ಡ್ ಫೀಡ್, ಮತ್ತೆ ಶೇಂಗಾ ಹೊಟ್ಟೆ ಹಾಕ್ತೀವಿ. ಇದು ಚಾಕ್ಲೇಟ್ ಬರುತ್ತಲ್ಲ, ಗಣೇಶ್ ಗೋಲ್ಡ್, ಅದು ಹಾಕ್ತೀನಿ. ಮತ್ತೆ ಅದಕ್ಕೆ ಮಿನರಲ್ ಮಿಕ್ಚರ್ಸು, ಡೈಜೆಷನ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾರ್ನಿಂಗ್ 7:30 ಒಂದು ಟೈಮ್ ಕೊಡ್ತೀನಿ. ಈವ್ನಿಂಗ್ ಬಂದುಬಿಟ್ಟು 6:30 ಒಂದು ಟೈಮ್ ಕೊಡ್ತೀನಿ. ಮತ್ತು 2 ಟೈಮ್ಸ್ ಬಂದುಬಿಟ್ಟು ನಾವು ಶೇಂಗಾ ಒಟ್ಟಿಕೊಂಡಿದ್ದೀವಿ, ಉಳ್ಳಿ ಕಾಳಿಕೊಂಡಿದ್ದೀವಿ. ಇದು ಬಂದುಬಿಟ್ಟು ಮೇಪೇರ್ ಸಪ್ಪೆ ಅಂತ ನಮ್ಮ ಕಡೆ ಎಲ್ಲ ಇದು ಡೈರಿಯಲ್ಲೇ ಕೊಡ್ತಾರೆ. ಬಂದುಬಿಟ್ಟು ನಾವು ಹಾಕ್ಕೊಬಿಟ್ಟು ಹೊಲದಲ್ಲೆಲ್ಲ ಮಾಡ್ಕೊಂಡಿದ್ದೀವಿ. ಇದು ಡೈಲಿ 3 ಟೈಮ್ಸ್ ಕೊಡ್ತೀವಿ. ಮತ್ತು ರಾಗಿ ಹುಲ್ಲು ಇರುತ್ತಲ್ಲ, ಅದೆಲ್ಲ ಹಾಕ್ತೀನಿ. ಇದು 2 ಟೈಮ್ಸ್ ಕೊಡ್ತೀನಿ. ಅದು 2 ಟೈಮ್ಸು ಪರ್ ಡೇ 4 ಟೈಮ್ಸ್. 2 ಟೈಮ್ಸ್ ಸಪ್ಲಿಮೆಂಟ್ರೀಸು, 2 ಟೈಮ್ಸ್ ಮೇವು ಕೊಡ್ತೀನಿ. ಇದು ಇಷ್ಟವಾಗಿ ತಿಂತವ ಬ್ರೋ? 100% ತಿಂತ ಬ್ರೋ. ನಾನು ಚೆಕ್ ಮಾಡಿ ತೋರಿಸ್ತೀನಿ. ಸರಿ, ಹಾಕಿ ಬ್ರೋ, ಇದ್ರೆ ರೆಡಿ ಆಗಿದ್ರೆ ಹಾಕಿ, ನೋ ಪ್ರಾಬ್ಲಮ್. ನೋಡಿ, ಇವಾಗ ಇಲ್ಲಿ ತನಕ ಹಾಕಿರ್ಲಿಲ್ಲ. ಓಕೆ ಬ್ರೋ, ಆಗ್ತದೆ, ತಿಂತ ನೋಡಿ. ಪರ್ ಡೇ ಇಂಥದ್ದೊಂದು ಬಾಸ್ಕೆಟ್ ಹಾಕಿದ್ರೆ ಸಾಕು ಚೇತನ್, ಏನು ಜಾಸ್ತಿ ತಿನ್ನಲ್ಲ. ಸೊ ನೀವು ಒಂದು ಬಾಸ್ಕೆಟ್ ನ ರೆಡಿ ಮಾಡಿ ಇಟ್ಕೊಂಡ್ ಬಿಡ್ತೀರಾ, ಟೈಮ್ಗೂ ಹಾಕೊಂಡ್ಬಿಡೋದು? ಹೌದೌದು, ಒಂದು 15 ಡೇಸ್ಗೆ ಆಗಷ್ಟು ಒಂದು ಟೈಮ್ ರೆಡಿ ಮಾಡಿ ಇಟ್ಬಿಡ್ತೀನಿ ಚೇತನ್. ಇದೆಲ್ಲ ತಿಂತಾ ಇದ್ದಾವೆ ನೋಡು, ಎಲ್ಲ ಎದ್ದೇಳ್ತಾ ಇದ್ದಾವೆ, ಪ್ರಾಬ್ಲಮ್ ಏನಿಲ್ಲ, ತಿಂತಾವೆ.
ಬ್ರೋ ಅದೇನು ಬ್ರೋ ಅದು ಒಂದು ಇದು ಬಂದಿದೆಯಲ್ಲ ಪಿಂಕ್ ಅದು ಮಿನರಲ್ ಮಿಕ್ಸರ್ಸ್ ಸ್ಟೋನ್ ಅಂತಾರೆ, ಸಾಲ್ಟ್ ಅಂತಾರೆ ಚೇತನ್ ಅದು. ಓಕೆ ಅದನ್ನ ನೆಕ್ಕಿಟಾಲ್ ಅಂತಾನು ಅಂತಾರೆ. ಅದು ಯೂಸ್ ಮಾಡೋದ್ರಿಂದ ಮರಿ ಚೆನ್ನಾಗಿ ನೀರು ಕುಡಿತವೆ. ಆಕ್ಚುಲಿ ಮರಿ ನೀರು ಕುಡಿಲ್ಲ ಅನ್ನೋ ಪರ್ಪಸ್ಗೋಸ್ಕರ ಅದು ನೆಕ್ಕಿದ್ದೀನಿ. ಬ್ರೋ ಈಗ ಫೀಡ್ಸ್ ತುಂಬಾ ಚೆನ್ನಾಗಿ ತಿಂತಾ ಇದೆ ಆಕ್ಚುಲಿ ನೀವು ಹೇಳ್ದಾಗೆ. ಹೌದೌದು. ಮತ್ತೆ ಇನ್ನೇನು ಇದೆ ಬ್ರೋ ನಿಮ್ಮ ಹತ್ರ ಫೀಡು? ಚೇತನ್ ಇದು ನಮ್ಮ ಹತ್ರ ಇದು ಬಂದ್ಬಿಟ್ಟು ಹುಳ್ಳಿ ಕಾಳು ಅಂತೀವಿ. ಅದನ್ನೆಲ್ಲ ಡೈರೆಕ್ಟ್ ಹಂಗೆ ಕಟ್ ಮಾಡಿ ಹಾಕ್ತೀನಿ. ಇದೆಲ್ಲ ರಾಗಿ ತಾಳು ಇದೆ ನನ್ನ ಹತ್ರ. ಓಕೆ. ನಾನೊಂದು 2-3 ಟೈಪ್ಸ್ ಇದು ಕೊಡ್ತೀನಿ. ಮತ್ತೆ ಫೀಡ್ ಎಲ್ಲ ಕೊಡ್ತೀವಿ ಚೇತನ್. ಇದೆಲ್ಲ ನಾವು ಮಿಕ್ಸ್ ಮಾಡೋದು. ಫೀಡ್ ಎಲ್ಲ ಇದೆ. ಫೀಡೆಲ್ಲ ಮತ್ತೆ ನಾವು ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಕೊಡ್ತೀವಿ. ಓಕೆ ಓಕೆ. ಸೊ ಇದು ನಿಮ್ಮ ಐ ಮೀನ್ ಇದ್ರ ಡಯಟ್, ಈ ಕುರಿಗಳಿಗೆಲ್ಲ ನೀವು ಕೊಡೋ ಡಯಟ್. ಓಕೆನಾ? ಮತ್ತೆ ಇದರಲ್ಲಿ ಓನ್ಲಿ ಪಾಸಿಟಿವಿಟಿನೇ ಅಲ್ಲ, ನೆಗೆಟಿವಿಟಿನೂ ಐತೆ. ಪ್ಲಸ್ ಎಲ್ಲರೂ ಹೇಳ್ತಾರೆ ನೀವು ಹಂಗೆ ಮಾಡಿಬಿಡ್ಬೋದು, ಆ ಥರ ಮೇಂಟೆನೆನ್ಸ್ ಫ್ರೀ, ಇದೆಲ್ಲ ಏನಿಲ್ಲ. ಇದಕ್ಕೂ ಡಿಸೀಸಸ್ಸು ಜಾಸ್ತಿ ಇರುತ್ತೆ. ಚೆನ್ನಾಗಿ ನಾವು ಟೇಕ್ ಕೇರ್ ಮಾಡಬೇಕು. ಫೀವರ್ ಅದೆಲ್ಲ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಮತ್ತು ನಿಮಗೆ ಮರಿನ ನೀನು ಯಾವಾಗ ಅಬ್ಸರ್ವ್ ಮಾಡಬೇಕು. ನೀನೆಲ್ಲ ಮೇವು ಹಾಕಿದ್ಮೇಲೆ ಅದು ಚೆನ್ನಾಗಿ ಫೀಡ್ ತಗೊತಾ ಇಲ್ವಾ ಕರೆಕ್ಟಾಗಿ ನೋಡ್ತಾ ಇರಬೇಕು. ನಾವು ರೆಗ್ಯುಲರ್ ಚೆಕಪ್ ಇದ್ರೆ ಮಾತ್ರ ಮರಿನ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಸೊ ನೀವು ಈಗ ಡಿಸೀಸ್ ಅನ್ನೋ ಒಂದು ವರ್ಡ್ನ ಮೆನ್ಷನ್ ಮಾಡಿದ್ರಿ. ಬಿಕಾಸ್ ಯಾವುದೇ ರೀತಿಯಾದ ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ 200% ಇರುತ್ತೆ ಡೆಫಿನೆಟ್ಲಿ. ಬಟ್ ಡಿಸೀಸ್ ಅಂತ ಹೇಳಿದ್ರಲ್ಲ, ನೀವು ಮೇಜರ್ ಆಗಿ ಇಷ್ಟು ಐ ಮೀನ್ ಸ್ವಲ್ಪ ಜರ್ನಿ ನಿಮ್ಗೆ ಆಲ್ರೆಡಿ ಟ್ರಾವೆಲ್ ಮಾಡಿದ್ದೀರಾ, ಯಾವ ರೀತಿಯಾದ ಡಿಸೀಸ್ ನ ನೋಡಿದ್ದೀರಾ? ಎನಿ ಲಾಸ್ ಆಗಿದೆಯಾ? ಮೇಜರ್ಲಿ ಡಿಸೀಸಸ್ ಬಗ್ಗೆ ಸ್ವಲ್ಪ ಹೇಳಿ ಚೇತನ್. ಆಕ್ಚುಲಿ ನಾನು ಜಾಸ್ತಿ ಫೇಸ್ ಮಾಡಿದ್ದು ಫೀವರ್ ಬೇಸ್ಡ್ ಅಪಾನ್ ನಮ್ಮ ಟೆಂಪ್ರೇಚರ್ ಮೇಲೆ ಮತ್ತು ಕ್ಲೈಮೇಟ್ ಮೇಲೆ ಯಾವಾಗೂ ನಾವು ಜಾಸ್ತಿ ಫೇಸ್ ಮಾಡ್ತೀವಿ. ನಾವು ಅದನ್ನು ಕರೆಕ್ಟಾಗಿ ಟೈಮ್ ಟು ಟೈಮ್ ಅಬ್ಸರ್ವ್ ಮಾಡಬೇಕು. ಪ್ಲಸ್ ಅದಕ್ಕೆ ಆಗಿರಕ್ಕಂಥ ಮೆಡಿಸಿನ್ ಕೊಡಬೇಕಾಗುತ್ತೆ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಾವು ಸೀಸನ್ ವೈಸ್ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಕುರಿಗೆ. ಇಲ್ಲ ಅಂದ್ರೆ ನಾವು ಜಾಸ್ತಿ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಂತ ಪರ್ಸೆಂಟೇಜ್ ಆಫ್ ಮಾರ್ಟಾಲಿಟಿ ಕಡಿಮೆ ಆಗುತ್ತೆ. ನಾವು ಹೆಂಗ್ ಮೇಂಟೈನ್ ಮಾಡ್ತೀವಿ, ಪ್ಲಸ್ ನೀವು ಯಾವ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ತೊಗೊತೀರಾ, ನಿಮ್ಮ ಡಾಕ್ಟರ್ ಸಜೆಷನ್ ಏನು ಕೊಡ್ತಾರೆ ತೊಗೊಂಡು ನೀವು ವ್ಯಾಕ್ಸಿನೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಜಾಸ್ತಿ ಇರಲ್ಲ. ಸಕ್ಸಸ್ ರೇಷೋ 85 to 90 ಇರುತ್ತೆ. ಇಲ್ಲಾಂದರೆ ನೀವು ಸಕ್ಸಸ್ ರೇಷೋ ಕಡಿಮೆ ಆಗುತ್ತೆ, ನೀವು ಮೇಂಟೆನೆನ್ಸ್ ಎಲ್ಲ ವೇಸ್ಟ್ ಆಗುತ್ತೆ. ಸೊ ನೀವು ವ್ಯಾಕ್ಸಿನೇಷನ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ಇಲ್ಲಿ ಒನ್ ಥಿಂಗ್, ವ್ಯಾಕ್ಸಿನೇಷನ್ ನೀವೇ ಮಾಡ್ಕೊಂತೀರಾ ಇಲ್ಲ ಡಾಕ್ಟರ್ ಹತ್ರ ತರಿಸ್ತೀರಾ, ಇಲ್ಲ ವ್ಯಾಕ್ಸಿನೇಷನ್ ಆಗೋ ಕಾಸ್ಟ್ ಯಾವ ತರ ಇರುತ್ತೆ ಬ್ರೋ? ವ್ಯಾಕ್ಸಿನೇಷನ್ ಎಲ್ಲ ನಾವು ನಮ್ಮ ಲೋಕಲ್ ಮೆಡಿಕಲ್ ಅಲ್ಲೇ ತರ್ತೀವಿ. ಇನ್ನೊಂದು ಕೆಲವೊಂದೆಲ್ಲ ನಮ್ಮ ವೆಟರ್ನರಿ ಹಾಸ್ಪಿಟಲ್ ಅಲ್ಲೇ ಸಿಗುತ್ತೆ. ನಾವು ವೆಟರ್ನರಿ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ನಮ್ಮ ಡಾಕ್ಟರ್ನ ಸಜೆಷನ್ ಕೇಳಿದ್ರೆ ಅವರು ಕಾಂಪೌಂಡರ್ನೆಲ್ಲ ಕಳಿಸ್ತಾರೆ. ಅವರೇ ಬಂದು ನಮಗೆಲ್ಲ ವ್ಯಾಕ್ಸಿನೇಷನ್ ಹಾಕೊಡ್ತಾರೆ. ಫ್ರೀಯಾಗೂ ಸಿಗ್ಬೋದಾ ವ್ಯಾಕ್ಸಿನೇಷನ್? ಸಿಗುತ್ತೆ ಟೈಮ್ ಟು ಟೈಮ್ ಎಲ್ಲ ಸಿಗುತ್ತೆ. ಕೆಲವೊಂದು ಬಾರಿ ಜಾಸ್ತಿ ಏನಾದರೂ ಡಿಮ್ಯಾಂಡ್ ಇರೋದ್ರಿಂದ ನಮ್ಗೆ ಸಿಗದೆ ಇರ್ಬೋದು. ಅದು ಕಾಸ್ಟ್ ಏನು ಜಾಸ್ತಿ ಅಫೋರ್ಡಬಲ್ ಮಾಡದೇ ಇರೋಷ್ಟು ಕಾಸ್ಟ್ ಏನಾಗಿರಲ್ಲ. ಎಲ್ಲ ಒಂದು 500-600 rupees ಅಲ್ಲೇ ಇರುತ್ತೆ, ತೊಗೊಬರ್ಬೋದು. ಸೊ ನಿಮ್ಗೆ ಅನ್ಸಿರೋ ಪ್ರಕಾರ ಓವರ್ ಆಲ್ ಮೆಡಿಸನ್ಗೆ ಎಷ್ಟು ಕಾಸ್ಟ್ ಆಗ್ಬೋದು? ಐ ಮೀನ್ ಒಂದು ಬ್ಯಾಚ್ ಒಂದು ಇಯರ್ಲಿ ಒಂದು ರಫ್ ಸ್ಕೆಚ್ ಇದು 100% ಒಂದು 10,000 rupees ಆಗುತ್ತೆ ಅಷ್ಟೇ ಮ್ಯಾಕ್ಸಿಮಮ್. ಅಂದ್ರೆ ಅದಕ್ಕೆ ನಾವೆಲ್ಲ ಸಬ್ಸಿಡರಿಯಾಗಿ ಲಿವರ್ ಟಾನಿಕ್ ಅಂತ ಬರುತ್ತೆ. ಓಕೆ ಬ್ರೋ. ಇಲ್ಲಿ ಲಿವರ್ ಟಾನಿಕ್ ಎಲ್ಲ ಯೂಸ್ ಮಾಡ್ತೀವಿ. ಅದಕ್ಕೆಲ್ಲ ಚೆನ್ನಾಗಿ ಡೈಜೆಷನ್ ಎಲ್ಲ ಆಗಲಿ ಅಂತ, ಲಿವರ್ ಪ್ರಾಬ್ಲಮ್ ಏನೂ ಆಗದೆ ಇರಲಿ ಅಂತ ಲಿವರ್ ಟಾನಿಕ್ ಎಲ್ಲ ಯೂಸ್ ಮಾಡ್ತೀವಿ. ಮತ್ತೆ ಕ್ಯಾಲ್ಸಿಯಂ ಎಲ್ಲ ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ. ಕ್ಯಾಲ್ಸಿಯಂ ಇಲ್ಲಿ ಇದೆಯಾ ಬ್ರೋ? ಇಲ್ಲ ಬ್ರೋ, ಒಳಗಡೆ ಇದೆ ಕ್ಯಾಲ್ಸಿಯಂ ಎಲ್ಲ ಮಾಡ್ತೀವಿ. ಮತ್ತೆ ಇದೆಲ್ಲ ಡಿವಾರ್ಮಿಂಗ್ಗೋಸ್ಕರ ಎಲ್ಲ ಮೆಡಿಸಿನ್ ಎಲ್ಲ ತರಬೇಕಾಗುತ್ತೆ. ಇದೆಲ್ಲ ತರೋದ್ರಿಂದ ನಮ್ಗೆ. ಸೊ ನಿಮ್ಗೆ ಡಿವಾರ್ಮಿಂಗ್ ಸಿರಪ್ ಓಕೆ ಅನ್ಸಿದ್ಯಾ? ಚೆನ್ನಾಗಿದೆ, ತೋರಿಸಿ ಬ್ರೋ. ಅದು ಇಫ್ ಇನ್ ಕೇಸ್ ಯಾರಾದ್ರೂ ಯೂಸ್ ಮಾಡ್ಕೊಳ್ಳಿ. ಇದು ನಮ್ಮಿಂದ ಅಲೆಂಬಿಕ್ ಫಾರ್ಮ್ ಅವ್ರದ್ದು, ವೆಟ್ ಇಂಡಿಯಾ ಕಂಪ್ನಿದು. ಓಕೆ. ಇದೆಲ್ಲ ಚೆನ್ನಾಗಿ ನನಗೆ ರಿಸಲ್ಟ್ ಕೊಟ್ಟಿದೆ. ಹೌದೌದು. ಓಕೆ, ರಿಸಲ್ಟ್ ತುಂಬಾ ಚೆನ್ನಾಗಿದೆ. 100% ಇದೆ ಚೇತನ್. ನಾರ್ಮಲ್ ಆಗಿ ಎಲ್ಲ ಲಿವರ್ ಟಾನಿಕ್ ನಾವು ವೆರ್ಬ್ಯಾಕ್ ಕಂಪ್ನಿದು ಬ್ರೂಟಾನೇ ಯೂಸ್ ಮಾಡ್ತಾ ಇರೋದು ಫಾಸ್ಟ್ 5 years ಇಂದ. ಚೆನ್ನಾಗಿದೆ. 2 years ಇಂದ ನಮಗೆ ಒಳ್ಳೆ ರಿಸಲ್ಟ್ ಇದೆ ಚೇತನ್ ಅದು. ಅಂಡ್ ಒನ್ ಥಿಂಗ್ ಬ್ರೋ, ನೀವು ಕುರಿನ ತಗೊಂಡು ಹೋಗುವಾಗ ಯಾರನ್ನಾದ್ರೂ ಕರ್ಕೊಂಡು ಹೋಗ್ತೀರಾ ಎಕ್ಸ್ಪೀರಿಯನ್ಸ್ ಇರೋರ್ನ? ಬಿಕಾಸ್ ಹೌದು ಚೇತನ್, ಫಸ್ಟ್ ಅಲ್ಲಿ ನಾನು ನಮಗೆ ಗೊತ್ತಿರೋ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಅವ್ರ ಸಜೆಷನ್ ನಮ್ಗೆ ಇವಾಗ ನಮಗೆ ಸ್ವಲ್ಪ ಅನುಭವ ಬಂದಿದೆ. ನಮ್ಮ ಅನುಭವದ ಮೇಲೆ ಇವಾಗ ತಗೋಬರ್ತಾ ಇದ್ದೀವಿ. ನಿಮ್ಮ ಅನುಭವದ ಮೇಲೆ ಹೌದೌದು ತರ್ತಾ ಇದ್ದೀವಿ. ಅಂಡ್ ನೀವು ಮ್ಯಾಕ್ಸಿಮಮ್ ಇಲ್ಲಿ ಆಸ್ ಎ ಎಂಪ್ಲಾಯ್ ಆಗಿ ನೀವು ಮಲ್ಟಿ ಡ್ಯುವಲ್ ಕೆಲಸ ಮಾಡ್ತಿದ್ದೀರಾ. ಸೊ ಆಸ್ ಎ ಎಂಪ್ಲಾಯ್ ಮ್ಯಾಕ್ಸಿಮಮ್ ಇದ್ರ ಮೇಲೆ ಬಿಕಾಸ್ ಆಫ್ ಎಲಿವೇಟೆಡ್ ಶೆಡ್ ಎಷ್ಟು ಅವರ್ಸ್ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ? ಚೇತನ್, ನಾನು ಮಾರ್ನಿಂಗ್ 1 hour ಮಾಡ್ತೀನಿ, ಈವ್ನಿಂಗ್ 1 hour. ಹೇಳ್ತೀನಲ್ಲ, ನಾವು ಫೀಡ್ ಟೈಮ್ ಟು ಟೈಮ್ ಕೊಡೋದಷ್ಟೇ, ಅದೇನು ಜಾಸ್ತಿ ಟೈಮು ತಗೊಳ್ಳಲ್ಲ. ಒಂದು 30 minutes ಓವರ್ ಆಲ್ 2 hours ಪರ್ ಡೇ ಅಲ್ಲಿ ಮಾಡ್ತೀವಿ ಅಷ್ಟೇ. ನಿಮ್ ಲೆಕ್ಕದಲ್ಲಿ ವರ್ಕ್ ಫ್ರಮ್ ಹೋಮ್ ಇದ್ರೆ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಯೂಸ್ ಹಾಕೊಂಡು ಮನೆ ಹತ್ರನೇ ಪ್ಲೇಸ್ ಇದ್ರೆ
ಮಾಡ್ಬೋದಾ ಇಲ್ವಾ? 100% ನಿಮಗೆ ಅನುಭವ ಇದ್ದು ಮತ್ತೆ ನಿಮ್ಗೆ ಅನುಕೂಲ ಇದ್ರೆ ವರ್ಕ್ ಫ್ರಮ್ ಹೋಮ್ ಆ ಥರ ಏನಾದ್ರು ಆಪ್ಷನ್ ಇದ್ರೆ ಪ್ಯಾರಲಲ್ ಇನ್ಕಮ್ಗೋಸ್ಕರ ಇದು ಒಳ್ಳೆ ನಿಮ್ಗೆ 100% ಆಪ್ಷನ್ನು. ರಿಸ್ಕ್ ಫ್ರೀ, ನಿಮಗೆ ಎಲ್ಲ ಏನೋ ಆಗುತ್ತೆ ಅದು ಇದೆಲ್ಲ ಏನು ಪ್ಯಾನಿಕ್ನೆಸ್ ಎಲ್ಲ ಇರಲ್ಲ, ಆರಾಮಾಗಿ ನೀವು ಮೇಂಟೈನ್ ಮಾಡ್ಕೋಬಹುದು. ಸೊ ಈ ಬ್ಯಾಚಲ್ಲಿ ಒಂದು 23 ಎಷ್ಟಿದೆ ಅಂದ್ರೆ ಇವಾಗ 30 ಇದೆ. 30 ಇದೆ ಅಂದ್ರಲ್ಲ, ಈ 30ಅಲ್ಲಿ ನೀವು 9,500 ತಂದಿದ್ದೀರಾ. ವಾಟ್ ಈಸ್ ಯುವರ್ ಔಟ್ಪುಟ್ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ಬೋದು ಬ್ರೋ? ನಾನು 14K ಪ್ಲಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಚೇತನ್. ನನಗೆ 2,000 ರುಪೀಸ್ ನಿಯರ್ ಬೈ ಖರ್ಚು ಬರುತ್ತೆ. ನಾನು 14,000 ಮೇಲೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 2,000 ರುಪೀಸ್ ಪ್ರಾಫಿಟ್. ಡಿಪೆಂಡ್ ಆನ್ ಬ್ಯಾಚ್ ಯಾವ ಥರ ಬರುತ್ತೆ. ಹೌದು, ನಮಗೆ ಇನ್ನೊಂದು ಗ್ರೋತ್ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಗ್ರೋತ್ ಪ್ಲಸ್ ಒಳ್ಳೆ ಔಟ್ ಆನ್ ಬಂದರೆ ಮರಿ ಒಳ್ಳೆ ರೇಟ್. ಸೊ ನಮ್ಮ ಲೋಕಲ್ ಐಡಿಯಲಿ ಸುತ್ತಮುತ್ತ ಯಾರಿಗಾದ್ರೂ ಕುರಿ ಮೇ ಬಿ ಎಮರ್ಜೆನ್ಸಿಗೆ ಬೇಕು, ಇಲ್ಲ ಯಾವುದೋ ದೇವ್ರದ್ದು ಇನ್ನೊಂದು ಯಾವ್ದಾದ್ರು ಬೇಕು ಅಂದ್ರೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಆದ್ರೆ ಕೊಡ್ತೀರಾ ಬ್ರೋ ನೀವು? ಕೊಡ್ತೀವಿ ನಾವು. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಬ್ರೋ, ನಿಮ್ಮ ನೀಟಾಗಿ ಒಂದು ನಂಬರ್ ನೀಟಾಗಿ ಹೇಳಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಆ ನಂಬರ್ನ ಟೈಪ್ ಮಾಡ್ತೀನಿ ಆಕ್ಚುಲಿ. ಓಕೆ, ಹೇಳಿ ಬ್ರೋ. 9632101013 ನನ್ನ ಕಾಂಟ್ಯಾಕ್ಟ್ ನಂಬರು. ಯಾವ್ದಾದ್ರು ನಿಮ್ಮ ಹತ್ರ ಒಳ್ಳೆ ನೀವೇ ಬಂದು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಅವ್ರ ಪ್ರೈಸ್ ಡಿಪೆಂಡ್ ಆನ್ ಅವ್ರು ಹೇಳ್ತಾರೆ, ಬಂದು ಮಾತಾಡ್ಕೊಳ್ಳಿ. ಅಂಡ್ ಸ್ವಲ್ಪ ನೋಡ್ಕೊಂಡೆ ವಿಲ್ ಗಿವ್ ದ ಬೆಸ್ಟ್ ಪ್ರೈಸ್. ಓಕೆನಾ? ಹೌದೌದು, ಯಾರಾದ್ರೂ ನಿಮ್ಗೆ ಬೇಕಾಗಿರೋ ಶುಭ ಕಾರ್ಯಗಳಿಗೆ ಬನ್ನಿ, ಡೆಫಿನೆಟ್ಲಿ ನೀವು ಅದನ್ನ ಇದು ಮಾಡಿ. ಬ್ರೋ ಫೈನಲ್ ಟಚ್ಗೆ ಮತ್ತೆ ಒಂದು 15 ಡೇಸ್ ಆದ್ಮೇಲೆ ಮತ್ತೆ ಬರ್ತೀನಿ. ಬಾ ಚೇತನ್, 100% ಬನ್ನಿ. ಮರಿ ಹೆಂಗ್ ಗ್ರೋತ್ ಎಲ್ಲ ಇರುತ್ತೆ ನೋಡು, ಚೆಕ್ ಮಾಡು. ಯಾರು ನಮ್ ಸಬ್ಸ್ಕ್ರೈಬರ್ಸ್ಗೂ ಬೇಕಾಗಿದ್ರೆ ಅವ್ರಿಗೂ ಒಂದು ಐಡಿಯಾ ಸಿಗ್ಲಿ. ಜೆನ್ಯೂನ್ ಆಗಿ ಹೇಳೋಣ ಬ್ರೋ, ನೀಟಾಗಿ ಅವ್ರಿಗೆ ಏನ್ ಬೇಕು ಅಂತ. ನಾವೆಲ್ಲಿ ಸೇಲ್ ಮಾಡ್ತೀವಿ ಅದೆಲ್ಲ ಮತ್ತೆ ನಿಮ್ಗೆ ಇನ್ಫಾರ್ಮೇಶನ್, ಮತ್ತೆ ಎಷ್ಟು ಅಮೌಂಟ್ಗೆ ಸೇಲ್ ಮಾಡಿದೀರಾ ಅಂತ ಕೂಡ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಹೇಳ್ಬೇಕು ನಮಗೆ. ಹೌದು 100% ಹೇಳ್ತೀನಿ. ಇವ್ರು ಯಾರು ಬ್ರೋ? ಚೇತನ್, ನೀವು ನನ್ನ ಅಳಿಯ, ನಮ್ಮ ಅಕ್ಕನ ಮಗ ಮುಕುಂದ್ ರೆಡ್ಡಿ ಅಂತ. ಬ್ರೋ ನನ್ನ ಚಾನೆಲ್ಗೆ ಹೇಳ್ತೀಯಾ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್? ಹೇಳಿ ಬ್ರೋ ನೋಡೋಣ ಹೆಂಗ್ ಹೇಳ್ತೀಯಾ. Like and subscribe. Jai Shri Ram. Thank you bro. Thank you bro. Thank you for the video. Bye bye. Thank you for watching. In the next ವಿಡಿಯೋದಲ್ಲಿ ಕಂಪ್ಲೀಟ್ಲಿ ಫೀಡ್ ಬಗ್ಗೆ ಮ್ಯಾನೇಜ್ಮೆಂಟ್ ಬಗ್ಗೆನೇ ಮಾಡಿದ್ದೀವಿ ವಿಡಿಯೋ. ಲೈಕ್ ಯಾವ ರೀತಿಯಾದ ರೇಷಿಯೋಸ್ ಹಾಕಿದ್ದಾರೆ ಮತ್ತು ಯಾವುದಾದ್ರು ಮಿನರಲ್ಸ್ನ ಮಿಕ್ಸ್ ಮಾಡಿದ್ದಾರೆ ಅಂತ. ಹೋಪ್ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊಂತು. ಲೈಕ್ ನಾವು ಪಾರ್ಟ್ 3 ಸಿಗೋಣ. ಸೈನಿಂಗ್ ಆಫ್ ಯುವರ್ ಚೇತನ್ ರೆಡ್ಡಿ. ಬಾಯ್ ಬಾಯ್.